ಕರ್ನಾಟಕ ರಾಜ್ಯ ಸರ್ಕಾರವು ಟ್ರಾಫಿಕ್ ಫೈನ್ಗಳನ್ನು ನಿಶ್ಚಿತ ಸಮಯದವರೆಗೆ 50% 500 ರೂಪಾಯಿ ಇದ್ದಲ್ಲಿ 250 ರೂಪಾಯಿ, 1000 ರೂಪಾಯಿ ಇದ್ದಲ್ಲಿ 500 ರೂಪಾಯಿ ಈ ರೀತಿಯಲ್ಲಿ 50% ಆಫರ್ ಅನ್ನು ನೀಡುತ್ತಿದ್ದು, ನೀವು ಟ್ರಾಫಿಕ್ ಫೈನ್ಗೆ ಒಳಗಾಗಿದ್ದಲ್ಲಿ ಕೂಡಲೇ ಪೇಮೆಂಟ್ ಮಾಡಿ ಈ ಲಾಭವನ್ನು ಪಡೆದುಕೊಳ್ಳಿ. ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರು ನಗರದಲ್ಲಿ ನಿಮಗೆ ಎಲ್ಲಾದರೂ ಟ್ರಾಫಿಕ್ ಫೈನ್ ಬಂದಿದೆಯಾ? ನಿಮ್ಮ ತಮ್ಮ ಅಥವಾ ಮಗ ಅಥವಾ ನೀವೇ ಗಾಡಿಯನ್ನು ತೆಗೆದುಕೊಂಡು ಹೋಗುವಾಗ ಏನಾದರೂ ಟ್ರಾಫಿಕ್ ಆಯಿತು ಅಂದರೆ ಟ್ರಾಫಿಕ್ ಜಾಮ್ ಆದಾಗ ಫುಟ್ಪಾತ್ನಲ್ಲಿ ಹೋದ್ರ, ಅರ್ಜೆಂಟ್ ಇದ್ದಾಗ, ಅಥವಾ ಒನ್ ವೇನಲ್ಲಿ ಹೋದಾಗ, ಅಥವಾ ಹೆಲ್ಮೆಟ್ ಮರೆತು ಹೋದಾಗ, ಈ ರೀತಿಯಲ್ಲಿ ಯಾವುದೇ ಟ್ರಾಫಿಕ್ ರೂಲ್ಸ್ ಅನ್ನು ಬ್ರೇಕ್ ಮಾಡಿದಾಗ ಟ್ರಾಫಿಕ್ ಫೈನ್ ಬಂದಿದೆಯಾ ಅಂತ ನೀವು ನೋಡಬೇಕಾದ್ರೆ ನಾವು ತೋರಿಸುತ್ತಿರುವಂತಹ ಈ ಒಂದು ಆ್ಯಪ್ನಲ್ಲಿ ಬಹಳ ಸುಲಭದಲ್ಲಿ ನೀವು ಚೆಕ್ ಮಾಡಬಹುದು. ಅವರು ಫೋಟೋ ಕೂಡ ನೀಡ್ತಾರೆ, ಎಲ್ಲಿ ಅಂತ ಕೂಡ ಹೇಳ್ತಾರೆ, ನಂತರ ಯಾವ ಪ್ಲೇಸ್ ಅಂತ ಕೂಡ ಡೀಟೇಲ್ ಆಗಿ ನಿಮಗೆ ಟ್ರಾಫಿಕ್ ಫೈನ್ ಬಿದ್ದದರ ಕುರಿತಿರುವ ಮಾಹಿತಿಯನ್ನು ನೀಡುತ್ತಾರೆ. ಈ ರೀತಿಯಲ್ಲಿ ನೀವು ಟ್ರಾಫಿಕ್ ಫೈನ್ ಅನ್ನು ನೋಡುವುದು ಹೇಗೆ, ಚೆಕ್ ಮಾಡುವುದು ಹೇಗೆ, ನಂತರ ಪೇಮೆಂಟ್ ಮಾಡುವುದು ಹೇಗೆ, ಇನ್ನಿತರ ವಿಷಯಗಳನ್ನು ಈ ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಅಂದಹಾಗೆ ನೀವಿನ್ನೂ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಟ್ರಾಫಿಕ್ ಫೈನ್ ಅನ್ನು ಚೆಕ್ ಮಾಡಲು ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ACKO ವಿಡಿಯೋದಲ್ಲಿ ತೋರಿಸುತ್ತಿರುವಂತೆ ಇಲ್ಲಿ ಕೂಡ ನಾನು ಬರೆದು ತೋರಿಸ್ತಾ ಇದ್ದೀನಿ. ACKO ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನೀಲಿ ಬಣ್ಣದಲ್ಲಿರುವಂತಹ ಯೂಟ್ಯೂಬ್ನ ಲೋಗೋ ಥರ, ಯೂಟ್ಯೂಬ್ ಕೆಂಪಲ್ಲಿರುತ್ತಲ್ವ ಆ ರೀತಿಯಲ್ಲಿ ನೀಲಿ ಬಣ್ಣದಲ್ಲಿ ACKO ಇನ್ಶೂರೆನ್ಸ್ ಅಂತ ಒಂದು ಆ್ಯಪ್ ಬರುತ್ತೆ ನೋಡಿ. ಆ ಆ್ಯಪನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇನ್ಸ್ಟಾಲ್ ಎನ್ನುವ ಆಪ್ಷನ್ ಬರುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಮೇಲೆ ಕೊಟ್ಟಾಗ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ಓಪನ್ ಎನ್ನುವುದರಲ್ಲಿ ಪ್ರೆಸ್ ಮಾಡಿ. ಓಪನ್ ಎನ್ನುವುದರಲ್ಲಿ ಪ್ರೆಸ್ ಮಾಡಿದಾಗ ACKO ಆ್ಯಪ್ ಬಹಳ ಸುಂದರವಾಗಿ ಓಪನ್ ಆಗುತ್ತಿರುವುದನ್ನು ನಾವು ನೋಡಬಹುದು. ಫಸ್ಟಿಗೆ ಅವರು ನೋಟಿಫಿಕೇಶನ್ ಎಲೋ ಮಾಡಲಿಕ್ಕೆ ಕೇಳ್ತಾರೆ. ನೋಟಿಫಿಕೇಶನ್ ಅನ್ನು ಎಲೋ ಅಂತ ಕೊಡ್ಬೋದು ಅಥವಾ ಡೋಂಟ್ ಎಲೋ ಅಂತ ಕೊಡ್ಬೋದು. ಆದ ನಂತರ ಇಲ್ಲಿ ನೋಡಿ ಸಿಂಪಲ್ ಫಾಸ್ಟ್ ಪೇಪರ್ಲೆಸ್ ಮೀಟ್ ACKO ಇನ್ಶೂರೆನ್ಸ್ ಅಂತ ಬರುತ್ತೆ. ಅದರ ಕೆಳಗೆ ಲಾಗಿನ್ ವಿತ್ ಮೊಬೈಲ್ ನಂಬರ್ ಅಂತ ಇರುತ್ತೆ. ಲಾಗಿನ್ ವಿತ್ ಮೊಬೈಲ್ ನಂಬರ್ ಅಂತ ಆಪ್ಷನ್ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಫಸ್ಟಿಗೆ ನೀವು ಈ ಆ್ಯಪಲ್ಲಿ ಲಾಗಿನ್ ಮಾಡಬೇಕು. ಆಗ ನಿಮಗೆ ಮೊಬೈಲ್ ನಂಬರ್ ಕೊಡುವಂತಹ ಒಂದು ಪೇಜ್ ಓಪನ್ ಆಗಿ ಬರುತ್ತೆ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿ ನೀವು ಎಂಟರ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಆಗ ಕೀಬೋರ್ಡ್ ಬರುತ್ತೆ. ಅದರಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಲಾಗಿನ್ ಅಂತ ಪ್ರೆಸ್ ಮಾಡಿ. ಕೆಳಗಿದೆ ನೋಡಿ ಲಾಗಿನ್ ಅಂತ. ಲಾಗಿನ್ ಮೇಲೆ ಪ್ರೆಸ್ ಮಾಡಿದಾಗ ನೀವು ಕೊಟ್ಟಂತಹ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPಯನ್ನು ಆಟೋ ಫಿಲ್ ಕಾರ್ಡ್ ಅಂತ ಇಲ್ಲಿ ಕೆಳಗಿದೆ ಕೀಬೋರ್ಡ್ನ ಮೇಲೆ ಕಾಣ್ತಾ ಇದೆಯಲ್ವಾ, ಆಟೋ ಫಿಲ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಆಗಿ OTP ಇಲ್ಲಿಗೆ ಬರುತ್ತೆ. ಅಲ್ಲದಿದ್ದರೆ ನೀವು ಮೆಸೇಜ್ಗೆ ಹೋಗಿ OTPಯನ್ನು ಇಲ್ಲಿ ಏನು ಮಾಡಬೇಕು, ಟೈಪ್ ಮಾಡಿ ಕೊಡಬೇಕು. ಅನಂತರ OTP ಆಟೋಮೆಟಿಕ್ ಈಗ ಬಂತು. ಕೆಲವೊಮ್ಮೆ ಈಗ ಬರುತ್ತೆ ಅಲೋ ಆಟೋ ಫಿಲ್ ವಿತ್ ಗೂಗಲ್ ಟು ಶೋ ವೆರಿಫಿಕೇಶನ್ ಕಾರ್ಡ್ಸ್ ಅಂತ ಬರುತ್ತೆ. ಅದನ್ನು ಎಲೋ ಕೊಡಿ. ಎಲೋ ಕೊಟ್ಟಾಗ ಆಟೋಮೆಟಿಕ್ ಆಗಿ OTP ಇಲ್ಲಿ ಜನರೇಟ್ ಆಗುತ್ತೆ. ಜನರೇಟ್ ಆದಾಗ ವಿ ಆರ್ ಆನ್ ಇಟ್ ಅಂತ ಬರುತ್ತೆ. ಆದ ನಂತರ ನಿಮ್ಮ ಹೆಸರನ್ನು ಇಲ್ಲಿ ಬರೆದು ಕೊಡಬೇಕು. ಫಸ್ಟ್ ನೇಮ್ ಬರಿಬೇಕು, ನಂತರ ಲಾಸ್ಟ್ ನೇಮ್ ಬರಿಬೇಕು. ನಿಮಗೆ ಒಂದೇ ಹೆಸರು ಇರೋದು, ಡೈರೆಕ್ಟ್ ಚಂಚಲ್ ಮಾತ್ರ ಇರುತ್ತಂತೆ, ಮೀಡಿಯಾ ಅಂತ ಏನೂ ಇಲ್ಲ, ಚಂಚಲ್ ಮಾತ್ರ ಅಂತ ಒಂದು ಹೆಸರು ಇರುತ್ತಾದ್ರೆ ಫಸ್ಟ್ ನೇಮಲ್ಲಿ ಚಂಚಲ್ ಅಂತ ಬರೆಯಿರಿ. ಕೆಳಗೆ ನಿಮ್ಮ ಊರಿನ ಹೆಸರನ್ನು ಬರೆಯಿರಿ. ಲಾಸ್ಟ್ ನೇಮಲ್ಲಿ ಊರಿನ ಹೆಸರನ್ನು ಬರೆದು ಕೊಡಿ. ನಂತರ ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಲಾಸ್ಟ್ ನೇಮ್ ಇಲ್ಲದಿದ್ದರೆ ಇದು ಓಪನ್ ಆಗೋದಿಲ್ಲ. ಆದುದರಿಂದ ಫಸ್ಟ್ ನೇಮಲ್ಲಿ ನಿಮ್ಮ ಹೆಸರು ಬರೆಯಿರಿ, ಲಾಸ್ಟ್ ನೇಮಲ್ಲಿ ನಿಮ್ಮ ಊರಿನ ಹೆಸರು ಬರೆದು ನೀವೇನು ಮಾಡಿ ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಿ. ಆಗ ನಿಮ್ಮ ಹೆಸರು ಬರೆದು ಬರುತ್ತೆ. ಹೇ ಚಂಚಲ್, ಲೆಟ್ಸ್ ಸೆಟ್ ಅಪ್ ಯುವರ್ ಆ್ಯಪ್ ರಿಯಲ್ ಕ್ವಿಕ್ ಅಂತ ಬರುತ್ತೆ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಕೆಲವೊಂದು ಡಾಟಾವನ್ನು ಇವರು ಕಲೆಕ್ಟ್ ಮಾಡ್ತಾರೆ. ಅಂದರೆ ಇವರಿಗೆ ಅಡ್ವರ್ಟೈಸ್ಮೆಂಟ್ಗೆ ಬೇಕಾಗಿ ಕೆಲವೊಂದು ಡಾಟಾವನ್ನು ಇವರು ಏನು ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ. ಅದು ನಾವು ಕೊಡಬೇಕೆ. ಲಾಗಿನ್ ಮಾಡುವಾಗ ಇದು ಕೇಳ್ತಾನೆ ಇದ್ದಾರೆ ಇವರು. ಇದರಲ್ಲಿ ಸ್ಕಿಪ್ ಮಾಡುವಂಥ ಆಪ್ಷನ್ ತೋರಿಸ್ತಾ ಇಲ್ಲ. ಆದ್ದರಿಂದ ನೀವು ಮದುವೆ ಆಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಮ್ಯಾರಿಡ್ ಅಂದರೆ ಮದುವೆ ಆಗಿದೆ, ಅನ್ಮ್ಯಾರಿಡ್ ಅಂದರೆ ಮದುವೆ ಆಗಿಲ್ಲ ಅಂದರೆ ಅನ್ಮ್ಯಾರಿಡ್ ಅಂತ ಕೊಡ್ಬೋದು. ಇನ್ನು ಮಕ್ಕಳಿದ್ರೆ ಮ್ಯಾರಿಡ್ ಆ್ಯಂಡ್ ಹ್ಯಾವ್ ಕಿಡ್ಸ್ ಅಂತ ಹೇಳ್ಬೋದು. ನಿಮಗೆ ಹೇಳಲಿಕ್ಕೆ ಆಗೋದು ಬೇಡ, ನನ್ನ ವಿಷಯ ನಿಮ್ಮ ಹತ್ರ ಹೇಳ್ತಾ ಇಲ್ಲ ಅಂತ ಇದ್ರೆ ಐ ಹ್ಯಾಡ್ ರಾದರ್ ನಾಟ್ ಸೇ ಅಂತ 4ನೇ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದ ನಂತರ ನೀವು ಟ್ರಾವೆಲ್ ಮಾಡ್ತೀರಾ ಅಂತ ಕೇಳ್ತಾರೆ. ಡೊಮೆಸ್ಟಿಕ್, ಇಂಟರ್ನ್ಯಾಷನಲ್, ಅಂದರೆ ಇಂಡಿಯಾದೊಳಗೆ ಟ್ರಾವೆಲ್ ಮಾಡ್ತಿದ್ದೀರಾ, ಇಂಟರ್ನ್ಯಾಷನಲ್ ಇಂಡಿಯಾದ ಹೊರಗೆ ಹೋಗಿ ವರ್ಷಕ್ಕೆ ಮಾತ್ರ ಟ್ರಾವೆಲ್ ಮಾಡ್ತೀರಾ, ಟ್ರಿಪ್ ಹೊಡಿತೀರಾ ಅಂತ ಕೇಳ್ತಾರೆ. ಅನಂತರ ಅದಲ್ಲೇ ಇದೆ ಬೋತ್ ಕೂಡ, ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಕೂಡ ಇದೆ. ಅಥವಾ ನಿಮ್ಗೆ ಏನು ಮಾಡ್ಬೋದು, ಐ ಡೋಂಟ್ ಟ್ರಾವೆಲ್, ನಾನು ಟ್ರಾವೆಲ್ ಮಾಡ್ತಾ ಇಲ್ಲ ಅಂತ ಕೂಡ ಕೊಡ್ಬೋದು. ಯಾವುದಾದ್ರೂ ಒಂದು ಮೇಲೆ ಕ್ಲಿಕ್ ಮಾಡಿ ನಂತರ ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ನಂತರ ನಿಮ್ಮಲ್ಲಿ ಈಗ ಒಂದು ಇನ್ಶೂರೆನ್ಸ್ ಇದೆ ಆ್ಯಪ್ ಅಲ್ವಾ, ಈ ಇನ್ಶೂರೆನ್ಸ್ ಆ್ಯಪಲ್ಲೇ ನೀವು ಟ್ರಾಫಿಕ್ ಫೈನ್ ಚೆಕ್ ಮಾಡಲಿಕ್ಕೆ ಆಗೋದು. ಇದು ಮೈನ್ ಆಗಿದ್ದಿರೋದು ಇವರ ಮೈನ್ ಬಿಸ್ನೆಸ್ ಅಂದರೆ ಇನ್ಶೂರೆನ್ಸ್. ಆಗ ಅವರು ಇನ್ಶೂರೆನ್ಸ್ ಇದ್ದು ಒಂದು ಕ್ವಶನ್ ಕೇಳ್ತಾ ಇದ್ದಾರೆ, ವಾಟ್ ಇನ್ಶೂರೆನ್ಸ್ ಕವರೇಜ್ ಡೂ ಯು ಹ್ಯಾವ್, ಯಾವ ಇನ್ಶೂರೆನ್ಸ್ ನಿಮ್ಮಲ್ಲಿ ಇದೆ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಕಾರ್ ಇನ್ಶೂರೆನ್ಸ್, ಬೈಕಲ್ಲಿ ಇದೆ, ನಾನೀಗ ಬೈಕನ್ನು ಕೊಟ್ಟೆ. ಅದು ನನಗೆ ಯಾವುದು ಕೂಡ ಕೊಡ್ಬೋದು, ನನ್ ಆಫ್ ದಿ ಎಬೋ, ಯಾವುದು ಇಲ್ಲ ಅಂದರೆ ನನ್ ಆಫ್ ದಿ ಎಬೋ ಮೇಲೆ, ಅಥವಾ ಹೇಳುವುದಿಲ್ಲ ಅಂದರೆ ನನ್ ಆಫ್ ದಿ ಎಬೋ ಅಂತ ಕೆಳಗೆ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಕಂಟಿನ್ಯೂ ಆಪ್ಷನ್ ಬರುತ್ತೆ ಕೆಳಗೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಯುವರ್ ಆ್ಯಪ್ ಈಸ್ ರೆಡಿ, ನಿಮ್ಮ ಆ್ಯಪ್ ಈಗ ರೆಡಿಯಾಗಿ ಬಂದಿರುತ್ತೆ. ಆದ ನಂತರ ನೋಡಿ ಈ ರೀತಿಯಲ್ಲಿ ACKOನ ಆ್ಯಪ್ನ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನೋಡಿ ಕಾರ್, ಬೈಕ್ ಈ ರೀತಿಯಲ್ಲಿ ಇನ್ಶೂರೆನ್ಸ್ ಕೊಡೋದು ಫಸ್ಟಿಗೆ ತೋರಿಸಿದ್ದಾರೆ. ಅದರ ಕೆಳಗೆ ಡೂ ಮೋರ್ ವಿತ್ ACKOನಲ್ಲಿ ಇನ್ಶೂರೆನ್ಸ್ ಬಿಟ್ಟು ಬೇರೆನೆಲ್ಲ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ ಫಸ್ಟಿಗೆ ಅವರು ಟ್ರಾಫಿಕ್ ಫೈನ್ ಕೊಟ್ಟಿದ್ದಾರೆ, ಪೇ ಟ್ರಾಫಿಕ್ ಚಾಲನ್ಸ್ ಅಂತ ಇದೆ, ಪೇ ಟ್ರಾಫಿಕ್ ಚಾಲನ್ಸ್ ಅಂತಿದೆ. ಈ ಪೇ ಟ್ರಾಫಿಕ್ ಚಾಲನ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡೂ ಮೋರ್ ವಿತ್ ACKO ಅಂತ ಇದೆ, ಅದರ ಕೆಳಗೆ ಅದರ ಆಪ್ಷನ್ ಅಲ್ಲಿ ಬರುವಂತಹ ಪೇ ಟ್ರಾಫಿಕ್ ಚಾಲನ್ಸ್ ಅಂತ ಆಪ್ಷನ್ ಇದೆ. ಈ ಪೇ ಟ್ರಾಫಿಕ್ ಚಾಲನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ನಿಮ್ಮ ಗಾಡಿದ್ದು ರಿಜಿಸ್ಟರ್ಡ್ ನಂಬರ್ ಬರಿಬೇಕು ಅಂತ, ನಂಬರ್ ಪ್ಲೇಟ್ ಅಲ್ಲಿ ನಂಬರ್ ಇರುತ್ತೆ ಅಲ್ವಾ, ಆ ನಂಬರ್ ಅನ್ನು ಇಲ್ಲಿ ಬರಿಬೇಕು. ಈಗ ನೀವು ಬೆಂಗಳೂರು ಆದ್ರೆ KAC1 ಅಂತ ಬರೆದು ನಂತರ ಸ್ವಲ್ಪ ಹಳೆ ಗಾಡಿ ಹಾಕಿದ್ರೆ HL ಇರುತ್ತೆ, HC, ಆದ ನಂತರ 4 ನಂಬರ್ ಇರುತ್ತೆ, 1972 ಅಂತ ಆ ಥರ ಇರುತ್ತೆ ಅಲ್ವಾ. ನಿಮ್ಮ ಗಾಡಿದು ಯಾವ ನಂಬರ್ ಇದೆ ಆ ನಂಬರ್ ಅನ್ನು ಕೊಡಿ. ಕೊಟ್ಟದ ನಂತರ ವ್ಯೂ ಚಾಲನ್ಸ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ, ಆ ವ್ಯೂ ಚಾಲನ್ಸ್ ಮೇಲೆ ಕ್ಲಿಕ್ ಮಾಡಿ. ನಾನೀಗ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ, ನಿಮಗೆ ವಿಡಿಯೋ ಕೂಡ ಸರಿಯಾಗಿ ಗಮನಿಸಿ ನೋಡಿ. ಫೆಚಿಂಗ್ ಯುವರ್ ಚಾಲನ್ ಡೀಟೇಲ್ಸ್ ಅಂತ ಬರುತ್ತೆ. ಬಂದ ನಂತರ ಯು ಹ್ಯಾವ್ ಅನ್ಪೈಡ್ ಚಾಲನ್ಸ್ ಅಂತ ಈಗ ನೋಡಿ, ನಾನೀಗ ತೋರಿಸ್ತಾ ಇದ್ದೀನಿ. ಕೆಲವೊಂದು ಚಾಲನ್ಸ್ ಇಲ್ಲಿ ಬಂದಿದೆ, 2 ಚಾಲನ್ಸ್ ಬಂದಿದೆ ನೋಡಿ. ತಮ್ಮ ಗಾಡಿ ಎತ್ಕೊಂಡು ಹೋಗಿದ್ದ ಹಾಗೆ 2 ಚಾಲನ್ಸ್ ಬಂದಿದೆ. ಈ ಚಾಲನ್ ಕಟ್ಟಲಿಕ್ಕೆ ಇಲ್ಲಿ ಆಪ್ಷನ್ ಬಂದಿದೆ. ಓಕೆ, ಒಂದು ಫುಟ್ಪಾತ್ ಡ್ರೈವಿಂಗ್ ಆರ್ ರೈಡಿಂಗ್, ಫುಟ್ಪಾತ್ ಅಲ್ಲಿ ಡ್ರೈವ್ ಮಾಡಿದ್ದು, ಅದಿಲ್ಲದಿದ್ರೆ 500 ರೂಪಾಯಿ ಬೀಳುತ್ತೆ ಫೈನ್. ಈಗ ಇಲ್ಲಿ 250 ತೋರಿಸ್ತಾ ಇದ್ದಾರೆ, ಅಂದ್ರೆ 50% ಆಫ್ ಇದೆ. ನಮಗೀಗ ಫೈನ್ ಬಿದ್ದದ್ದು 2 ಚಾಲನ್ ಕೂಡ ಇವರು ತೋರಿಸ್ತಾ ಇದ್ದಾರೆ, ಅದರೊಂದಿಗೆ ಫೋಟೋ ಕೂಡ ಕೊಟ್ಟಿದ್ದಾರೆ. ಯಾವಾಗ ನಮಗೆ ಫೈನ್ ಬಿದ್ದದ್ದು ಅದರ ಫೋಟೋ ತೆಗೆದು ಅದನ್ನು ಕೂಡ ತೋರಿಸ್ತಾ ಇದ್ದಾರೆ. ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ದೊಡ್ಡದಾಗಿ ಕಾಣುತ್ತೆ, ಝೂಮ್ ಕೂಡ ಮಾಡಲಿಕ್ಕೆ ಆಗುತ್ತೆ. ನಂತರ ಬ್ಯಾಕಿಗೆ ಬರುವುದಾದ್ರೆ ನಿಮಗೆ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ, 12 ಸೆಪ್ಟೆಂಬರ್ 2023 ಅಂತ. ಅದು ಒಂದೇ ಸಂದರ್ಭದಲ್ಲಿ 2 ಫೈನ್ ಕೂಡ ಬಿದ್ದದ್ದು, ಒಂದು ಒನ್ ವೇ ಮತ್ತೊಂದು ಫುಟ್ಪಾತ್ ಡ್ರೈವಿಂಗ್ ಅಂತ. 500 ರೂಪಾಯಿ ಇತ್ತು, ಈಗ 250 ಆಗಿ ಟೋಟಲ್ 500 ರೂಪಾಯಿ ಇದೆ. 1000 ರೂಪಾಯಿ ಇರಬೇಕಿತ್ತು, 500 ರೂಪಾಯಿ ಪೇ ಮಾಡಿದ್ರೆ ಸಾಕಾಗುತ್ತೆ. ಕೆಳಗೆ ನೀವು ನೋಡೋದಾದ್ರೆ ಅಲ್ಲಿ ಕೊಟ್ಟಿದ್ದಾರೆ ರೂಪಾಯಿ 500 ಟೋಟಲ್ ಫಾರ್ 2 ಚಾಲನ್ಸ್ ಒಟ್ಟಿಗೆ ಆಗಿ 500 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಅದರ ಎದುರುಗಡೆ ಪೇ ಚಾಲನ್ಸ್ ಅಂತ ಆಪ್ಷನ್ ಇದೆ. ಪೇ ಚಾಲನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ UPI ಆ್ಯಪ್ ಇದೆ ಅಂದರೆ ಗೂಗಲ್ ಪೇ, ಫೋನ್ ಪೇ, ಈ ರೀತಿಯಲ್ಲಿ ಯಾವ ಆ್ಯಪ್ ಬೇಕಾದರೂ ಸೆಲೆಕ್ಟ್ ಮಾಡಿ ನಿಮಗೆ UPI ಆ್ಯಪ್ ಮೂಲಕ ಪೇಮೆಂಟ್ ಮಾಡ್ಬೋದು. ಇನ್ನು UPI ಆ್ಯಪ್ ಇದು ಫೋಟೋ ಅಲ್ಲಿ ತೋರಿಸ್ತಾ ಇಲ್ಲ ಅಂದರೆ ಕೆಳಗೆ UPI ID ಕೊಡುವಂಥ ಆಪ್ಷನ್ ಇರುತ್ತೆ, ಅಲ್ಲಿ UPI ID ಕೊಟ್ಟು ನೀವೇನು ಮಾಡ್ಬೋದು, ಪೇಮೆಂಟ್ ಮಾಡ್ಬೋದು. ಈ ರೀತಿಯಲ್ಲಿ ಬಹಳ ಸುಲಭದಲ್ಲಿ ನೀವು ನಿಮ್ಮ ಮೊಬೈಲ್ ಮೂಲಕವೇ ಟ್ರಾಫಿಕ್ ಫೈನ್ ಅನ್ನು ಪೇಮೆಂಟ್ ಮಾಡಬಹುದಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಂಚಲ್ ಮೀಡಿಯಾ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಇದು ನಮ್ಮ ಕೊನೆಯ ಭೇಟಿ ಆಗದಿರಲಿ. ಧನ್ಯವಾದಗಳು.